ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಗುರುಗಳ ಮಾರ್ಗದರ್ಶನದೊಂದಿಗೆ ಅಯೋಧ್ಯೆಯಲ್ಲಿ ಈ ಬಾರಿ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಶ್ರೀರಾಮನ ದರ್ಶನ ಜೊತೆಗೆ ಸೀತಾರಾಮ ಕಲ್ಯಾಣೋತ್ಸವ, ಕುಬೇರ ಸಭೆ ಕಾರ್ಯಕ್ರಮ, ವಿಷ್ಣುದತ್ತ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದು. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಯಲ್ಲಿ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳು, ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಇದು ಬಹಳ ನನ್ನ ಹತ್ತಿರದವರಿಗೆ ಆಗಿರುವಂತಹ ಒಂದು ಇನ್ಸಿಡೆಂಟ್ ಅಂತ ಹೇಳ್ಬೋದು. ಸೋಮವಾರದ ದಿನ ಅವರಿಗೆ ಅವರ ಒಂದು ಮಾಂಗಲ್ಯದ ಚೈನ್ ಕಳಚಿ ಮನೆಯಲ್ಲೇ ಬಿದ್ದುಬಿಟ್ಟಿದೆ. ಸೊ ಆ ಥರ ಆಗಿದ ತಕ್ಷಣ ಎಲ್ಲೋ ಒಂದು ಕಡೆ ಬಹಳ ಎಮೋಷನಲ್ ಸೆಂಟಿಮೆಂಟ್ ಅಂತಾನೆ ಹೇಳ್ಬೋದು. ಹೆಣ್ಮಕ್ಳಿಗೆ ಏನೋ ಒಂದು ಅಪಶಕ್ನ ಆಗೋಯ್ತಾ ಇದು. ಸೋಮವಾರ ಆಯ್ತು, ಈ ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯಲ್ಲೇ ಆಗಿದೆ. ಈ ರೀತಿ ಅವ್ರಿಗೆ ಯಾವುದೇ ರೀತಿ ಆಗಿರುವಂತ ಲಾಸ್ ಇಲ್ಲ. ಆದ್ರೆ ಅದು ಕಂಬಿ ಕಟ್ಟಾಗಿ ಅದೆಲ್ಲ ತಾಳಿ ಕರಿಮಣಿ ಎಲ್ಲ ಬಿದ್ದಿರೋದ್ರಿಂದ ಇದೇನಾದ್ರೂ ಅಶುಭ ತೋರಿಸ್ತಾ ಇದೆಯಾ? ನಮ್ಗೆ ಆತಂಕ ಪಡ್ಬೇಕಾ? ಒಬ್ಬೊಬ್ರನ್ನ ಕೇಳಿದ್ರೆ ಒಂದೊಂದು ರೀತಿಯಾಗಿರುವಂತ ಪರಿಹಾರಗಳು ಕೊಡ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕಾಗತ್ತೆ ಅವರು ಈ ಒಂದು ಸಂದರ್ಭದಲ್ಲಿ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದಕ್ಕೆ ಈ ರಾತ್ರಿ ಮಲಗಿ ಯಾಮಗಳು ಅಂತ ಕರೀತಾನೆ. 1ನೇ ಯಾಮ, 2ನೇ ಯಾಮ ಪರವಾಗಿಲ್ಲ, 3ನೇ ಯಾಮ, 4ನೇ ಯಾಮ ಅವ್ರಿಗೆ ಯಾವಾಗ ನೋಡ್ಕೊಂಡಿದ್ದು? ಮಾರ್ನಿಂಗ್ 6:45 ಅಂದ್ರೆ 4ನೇ ಯಾಮ ಮುಗಿದ ನಂತರ ಅದಾಗಿರುವಂಥದ್ದು. ಇದು ಶುಭ ಆಗಿರಬಹುದು, ಅಶುಭ ಆಗಿರಬಹುದು. 90ರಿಂದ 108 ದಿನದಲ್ಲಿ ನಡೆಯುತ್ತೆ ಅಂತ ಶಾಸ್ತ್ರದ ಸಮ್ಮತವಾಗಿರತಕ್ಕಂತಹ ಮಾತು. ಶಾಸ್ತ್ರ ಸಮ್ಮತವಾಗಿರುವಂಥ ಮಾತು ರಾತ್ರಿ ಬಿದ್ದಿರ್ತಕ್ಕಂತಹ 3ನೇ ಯಾಮದ 4ನೇ ಯಾಮದ ಕನಸಾಗಿರಬಹುದು, ಅಥವಾ ಪ್ರಾಕ್ಟಿಕಲ್ ಆಗಿ ನಿಮಗೆ ಈ ರೀತಿ ನಡೆದಿದ್ದರೂ ಕೂಡ ಅದು ಶುಭ ಅಶುಭ ಅನ್ನೋದನ್ನು ಇಂಡಿಕೇಶನ್ ಮಾಡುತ್ತೆ. ಅದನ್ನು ಕರೆಕ್ಟಾಗಿ ಒರಿಜಿನಲ್ ಆಗಿ ನೀವು ತಿಳ್ಕೊಳ್ಬೇಕು ಅಂತಂದರೆ ಅದರ ಬಗ್ಗೆ ಸ್ಟಡಿ ಮಾಡಿದ್ದು 10 ಬಾರಿ ಮತ್ತು ನಡೆದಿರಬೇಕು. ಈಗ ನಿಮಗೇನು ನಡೆದಿದೆಯೋ ಈ ತರಹದ್ದು ನಾನು 1-2 ಕೇಸ್ ನೋಡಿರೋದು, ತುಂಬ ನನ್ನನ್ನು ಕೇಳಿರ್ತಾರೆ, ನೋಡಿರ್ತೀನಿ. ಅದೇ ಆ ಮಗು ತಾಯಿಯ ಸ್ತನ್ಯಪಾನವನ್ನು ಮಾಡುವಾಗ ಮಗು ಕಿತ್ತು ಬಿಟ್ಟರೆ ಅವರದ್ದು 3 ವಂಶದ ಅದೃಷ್ಟದಕ್ಕೆ ಅಲ್ಲಿರುತ್ತಂತೆ. 3 ವಂಶವಾಹಿನಿ ಅದು. ಅವರಿಗೆ ಪೂರ್ಣ ಆರೋಗ್ಯ ಅಂದರೆ ಅಷ್ಟು ಅದ್ಭುತವಾಗಿ ತಲೆಮಾರಿಗೆ ಉಳಿದು ಹೋಗುವಷ್ಟು ಐಶ್ವರ್ಯ ಪಡ್ಕೊಳ್ತಾರಂತೆ. ಮಗು ಏನಾದರೂ ತಾಳಿ ಕಿತ್ತು ಬಿಟ್ರು. ಅದು ಈ ರಾಮನ ಕಥೆಯಲ್ಲಿ ಬರುತ್ತೆ. ಎಲ್ಲಿ ಈಗ ನಾನು ಅಯೋಧ್ಯೆಯಲ್ಲಿ ಏನು ಕಲ್ಯಾಣೋತ್ಸವ ಮಾಡ್ತೀನಿ ಆವಾಗ ಅದರ ಬಗ್ಗೆ ವಿವರಣೆ ನಾನು ಮಾಡ್ತೀನಿ. ಆದರೆ ಅದೇ ಬಿದ್ದಿದೆ ಅಂತಂದ್ರೆ ಒಂದು ರೀತಿಯ 90% ಇವರಿಗೆ ಮೈನಸ್ ನೆಗೆಟಿವ್ ಆಗುವ ಸಾಧ್ಯತೆ ಇರುತ್ತೆ. ಭಯ ಪಡಬೇಕಂತ ಏನಿರಲ್ಲ. ಅದು ಎಚ್ಚೆತ್ಕೊಂಡಿದ್ದೀರಿ, ಅದು ಅವ್ರ ಮನೆಯಲ್ಲೇ ಬಿದ್ದಿದೆ, ಮತ್ತೆ ಎಲ್ಲ ಸಿಕ್ಕಿರುತ್ತೆ. ತದನಂತರ ಅವರು ಹೊಸದ್ದು ಮಾಡಿಸ್ಕೊಳ್ತಾರೆ, ಹಾಕ್ಕೊಳ್ತಾರೆ, ಕರೆಕ್ಟ್ ಇದೆ. ಆದರೆ ಇದು ಬಿದ್ದಿರೋದು ಅದು ಸವೆದು ಬಿದ್ದುಬಿಟ್ಟಿರುತ್ತೆ. ಆದರೆ ಆ ಸಂದರ್ಭದಲ್ಲೇ ಬಿದ್ದಿದೆಯಲ್ಲ, ಆವಾಗ ನಮಗೊಂದು ಇಂಡಿಕೇಶನ್ ಕೊಡ್ತಾ ಇದೆ ಅಂತೆ, ಒಂದು ಸೂಚನೆ ಕೊಡ್ತಾ ಇದೆ ಅಂತೆ. ಬಹುಶಃ ಎಚ್ಚೆತ್ಕೋ ಅಂತ. ನಾನು ಮೊನ್ನೆ ಯಾವಾಗ ಕೆಲವೊಂದು ಹೂವೆಲ್ಲ ಕೆಳಗಡೆ ಬಿದ್ದಾಗ, ಈ ಕೆಂಪು ವರ್ಣದ ಹೂವು, ಹಳದಿ ವರ್ಣದ ಹೂವು ಬಿದ್ದಾಗ ಹಂಗೆ ನಡ್ಕೊಂಡು ಹೋಗ್ಬಿಡ್ತೀರಿ ನೀವು. ನಿಮ್ಮ ಕಾಲು ಮುಂದೆ ಕಾಣಿಸುತ್ತೆ, ನಮಗೆ ಯಾಕೆ ಬಿಡು ಅಂತ ನೀವು ಹೊರಟೋಗಿರ್ತೀರಿ. ಅದು ತುಂಬ ಫ್ರೆಶ್ ಆಗಿರುತ್ತೆ. ಅದನ್ನು ನೋಡ್ದಂಗೆ ಹೋಗ್ಬಿಡ್ತಾರೆ. ಅದು ಇವ್ರ ಇಂಡಿಕೇಶನ್. ಆಮೇಲೆ ಎಲ್ಲಾದ್ರೂ ಒಂದು ಹಸು ಇರುತ್ತಂತ, ಹಸು ಮನಸ್ಸಲ್ಲಿ ಅಂದ್ಕೊಳ್ಳುತ್ತಂತೆ, ನೋಡಿ ಇವನೆಲ್ಲ ಹೋಗ್ತಿದ್ದಾನೆ, ನನ್ನನ್ನು ನೋಡ್ದ, ಅವನು ನೋಡಿ ಹಾಗೆ ಹೋಗಿದ್ದಾನೆ, ಮಾತಾಡಿಸ್ದೆ, ನನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೋಗಿದ್ದಿದ್ರೆ ಅಂತ ಅದು ಅಂದ್ಕೊಳ್ಳುತ್ತಂತೆ. ಇವನಿಗೆ ಸಂತಾನ ಆಗಬೇಕು ಅಂತ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಿರ್ತಾನೆ. ಆದರೆ ಯಾರೋ ಹೇಳಿರ್ತಾರೆ, ಸರಿ ಬಿಡು ಇವತ್ತು ಆಗಲ್ಲ, ಹಸುವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗೋದು ಮಿಸ್ ಆಗುತ್ತೆ. ಆಕ್ಚುಲಿ ಅದ್ರ ಕೀ ಇದೇ ಆಗಿರುತ್ತಂತೆ. ಅವನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ದು ದರ್ಶನ ಇಲ್ಲೇ ಸಿಗ್ತಾ ಇದೆ ಅವ್ನಿಗೆ ಹಸುದು. ಇಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರೆ ಸಾಕು ಅವನ ಸಂತಾನ ಆಗತ್ತಂತೆ. ಇದೊಂದು ಋಷಿಯ ಕತೆ. ಅವನಿಗೆ ಮತ್ತೆ ಆಗೋದೇ ಇಲ್ಲ. ಯಾಕಂದ್ರೆ ಹಸು ಅವನಿಗೆ ಆಶೀರ್ವಾದ ಮಾಡಲಿಲ್ಲ. ಅದಕ್ಕೆ ಆ ಒಂದು ಹೂ ಕೆಳಗಡೆ ಬಿದ್ದಿತ್ತಲ್ಲ, ಅದು ಆಶೀರ್ವಾದ ಮಾಡಲಿಲ್ಲ. ಅದಕ್ಕಾಗಿ ನಿಮ್ಗೆ ಈ ರೀತಿ ಬಿದ್ದಿದೆ ಅಂತಂದ್ರೆ ಅಶುಭ ಸೂಚನೆ ಅದು. ಅದಕ್ಕೆ ನೀವೇನು ಮಾಡ್ಕೋಬೇಕು ಅಂತಂದರೆ, ಎಲ್ಲವೂ ಕೂಡ ಮನಸ್ಸಿಂದ ತೆಗೆದು ಬಿಟ್ಟು ನೀವು ಸ್ನಾನಾದಿಗಳನ್ನು ಮಾಡಿಕೊಳ್ತಾ, ಯಾರಿಗೆ ಬಿದ್ದಿರುತ್ತೋ ಅವರು ಸ್ವಲ್ಪ ಗೋಮೂತ್ರವನ್ನು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಗೋಮೂತ್ರವನ್ನು ಸ್ವೀಕಾರ ಮಾಡಿಕೊಳ್ತಾ, ಹೊಸದಾಗಿ ಅದನ್ನು ಮಾಡ್ಕೊಳ್ಳಲಿಕ್ಕೆ ಒಂದಿನ ಅರಿಶಿನ ಕೊಂಬನ್ನು ಮಾಡ್ತಾರೆ. ಆದರೆ ಇದಕ್ಕೆ ಅಶುಭ ನಡೆಯಬಾರದು. ಅದು ಏನು ನಡೆಯುತ್ತೆ ಅಂತ ನಾನು ಹೇಳೋದು ಬೇಡ, ಭಯಚಕಿತರಾಗ್ತಾರೆ. ಏನು ಅದು ನಡೀಬಾರ್ದು ಅಷ್ಟೇ ನನ್ನ ಉದ್ದೇಶ. ಕೆಟ್ಟದ್ದೇನು ಜರುಗಬಾರದು ಅನ್ನೋದೇ. ಆದರೆ ಈ ಟೋಟಲ್ ಅದು ಪ್ಯಾಕ್ ಇರುತ್ತೆ. ಮೋಸ್ಟ್ಲಿ ಈ ಗಂಧಗಾನೆ ಸಿಗುತ್ತೆ, ಕಾಲುಂಗರ, ಈ ಬೆಳ್ಳಿದ ಕಾಲುಂಗರ, ಆಮೇಲೆ ಚಿನ್ನದ ಥರ ಇರುತ್ತೆ. ಅದು ಚಿನ್ನ ಮೋಸ್ಟ್ಲಿ ಅಲ್ವೇ ಅನ್ನೋದು. ಚಿನ್ನ ಆಗಿದ್ರೂ ತೊಂದರೆ ಇಲ್ಲ. ಅದನ್ನು ಸಣ್ಣದಾಗಿರುತ್ತೆ ತಾಳಿ, ಅದನ್ನು ತೆಗೆದುಕೊಂಡೋಗಿ ಕರಿಮಣಿ, ಕಪ್ಪು ಮಣಿ ಎರಡೂ ಇರುತ್ತೆ.
ಯಾವಾಗ ಈ ಕರಿಮಣಿಗಳು ಮತ್ತು ಈ ಕಪ್ಪು ಮಣಿಗಳ ಜೊತೆಗೆ ಈ ಕಾಲುಂಗುರವನ್ನು ತಾಳಿಯನ್ನು ಅಮ್ಮನವರ ದೇವಸ್ಥಾನಕ್ಕೆ ಅವ್ರ ಶಕ್ತ್ಯಾನುಸಾರ ಆ ಹುಂಡಿಗೆ ಹಾಕಬೇಕು, ಹಣದ ಜೊತೆಗೆ ಹಾಕಬೇಕು. ಒಂದು ನಮಸ್ಕಾರವನ್ನು ಮಾಡಿಕೊಂಡು ಅಲ್ಲಿ ಯಥೇಚ್ಛವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅರಿಶಿಣ ಕುಂಕುಮವನ್ನು ತರಬೇಕಾಗುತ್ತೆ ದೇವಸ್ಥಾನದಿಂದ. ಅಂದರೆ ನಿಮ್ಮ ಅಂಗಡಿಯಿಂದ ತೊಗೊಂಡು ಬರ್ತೀರಲ್ಲ, ಎಷ್ಟು ಒಂದು 200 ಗ್ರಾಮ ಅಥವಾ ಅರ್ಧ ಕೆಜಿನೋ ಅಷ್ಟು ಅವ್ರನ್ನ ಕೇಳಿಕೊಂಡು, ಸ್ವಾಮಿ ಬೇಕಾದ್ರೆ ನಿಮ್ಗೆ ಮತ್ತೆ ತರಿಸ್ಕೊಡ್ತೀನಿ, ಅಷ್ಟು ಅರಿಶಿಣ ನನಗೆ ಕೊಡು, ಅಷ್ಟು ಕುಂಕುಮ ನನಗೆ ಕೊಡು ಅಂತೇಳಿ ದೇವಸ್ಥಾನದಿಂದ ಆ ಅರಿಶಿಣ ಕುಂಕುಮವನ್ನು ತೆಗೆದುಕೊಂಡು ಬಂದು ನಿಮ್ಮ ದೇವರ ಮನೆ ಇರುತ್ತಲ್ಲ ಆ ಅರಿಶಿಣ ಕುಂಕುಮದ ಪಾತ್ರೆಗಳು ಏನಿರುತ್ತೆ ಆ ಬಟ್ಲೆಗಳು ಅದಕ್ಕೆ ಹಾಕುವಂಥದ್ದನ್ನು ಮಾಡಿಕೊಂಡ್ರೆ ಅಲ್ಲಿಗೆ ಸಮಾಪ್ತಿ. ಎಂತಹದ್ದು ಕೂಡ ಇವಾಗೆಲ್ಲೋ ಒಂದು ಕಡೆ ಭಯ ಇರುತ್ತೆ, ನನ್ನ ಮಾಂಗಲ್ಯಕ್ಕೆ ಕೂತು ಬಂದ್ಬಿಡುತ್ತೇನೋ, ನನ್ನ ಅರಿಶಿಣ ಕುಂಕುಮಕ್ಕೆ ಏನೋ ತೊಂದರೆ ಬಂದ್ಬಿಡುತ್ತೇನೋ ಅಂತ. ದೇವಸ್ಥಾನಕ್ಕೆ ಹೀಗೋಗಿ ಹಾಕಿ ಅಲ್ಲಿಂದ ಕುಂಕುಮ ಅರಿಶಿಣ ಕುಂಕುಮ ಮತ್ತೆ ಇನ್ನೆಂದೂ ಕೂಡ ನಿನಗೆ ತೊಂದರೆ ತಾಪತ್ರಯ ಕಾಣಿಸೋದು ಸಲ್ಲದು. ಖಂಡಿತ ಗುರುಗಳೇ, ನನಗೆ ಕೇಳಿದಂಥ ಪ್ರಶ್ನೆಯವ್ರಿಗೆ ಆಗಿದಂಥ ತೊಂದರೆಗೆ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಬಹುಶಃ ಅವ್ರಿಗೆ ಇದು ಖಂಡಿತ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಬಹಳ ಧನ್ಯವಾದಗಳು ಗುರುಗಳೇ ತಮಗೆ. ನಮಸ್ಕಾರ. ಶ್ರೀನಿವಾಸ. ಇನ್ನು ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳಾಗ್ತಾ ಇದೆ, ಕಷ್ಟ ಕಾರ್ಯಪಣೆಗಳಿದೆ, ಎಲ್ಲ ರೀತಿ ಕ್ಷೇತ್ರಗಳು ಭೇಟಿ ಮಾಡಿದೀವಿ, ಹೋಮ ಹವನಗಳು ಮಾಡಿದೀವಿ, ಪರಿಹಾರಗಳು ಮಾಡ್ಕೊಳ್ತಾ ಇದೀವಿ, ಆದರೂ ಇರುವಂಥ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತಂದರೆ ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.